ಅನ್ನದಾತ ಅನ್ನದಾತ ನಿಮ್ಮ ಅನ್ನದಾತ. ನಮಸ್ಕಾರ ಸ್ನೇಹಿತರೆ, ಹಸಿರು ಕೃಷಿ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ನಾನು 2 ಎಕರೆ ಹೊಲಕ್ಕೆ ಇಟ್ಟಿರೋ ಈ ಜಾಂಬೆಹಣ್ಣು ಗಿಡದ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ನಂತರ ಈಗ ಇಲ್ಲಿ ನೋಡ್ತಿರ್ಬೋದು, ಸೊ ಈ ಗಿಡಗಳ ಏನಿದ್ದಾವೆ ನಾವೊಂದು 3 ತಿಂಗಳು 4 ತಿಂಗಳು ಹಿಂದೆ ಸೊ ಇದನ್ನ ಕಟ್ ಮಾಡಿದ್ವಿ. ಸೊ ಕಟ್ ಮಾಡಿ ಈಗಿನ್ನೂ ಹೊಸ ಕಾಂಡಗಳು ಬೆಳೆದಿದ್ದಾವೆ. ಸೊ ಇದು ಹಣ್ಣು ಬಿಡೋದಕ್ಕೆ ಇನ್ನೂ ಒಂದು ತಿಂಗಳಾಗ್ಬೋದು, ಮತ್ತು ಇನ್ನೂ 1.5 ತಿಂಗಳು ಆಗ್ಬೋದು. ಸೊ ಈ 1 ಎಕರೆಯಲ್ಲಿ ನಾವು ಈ ಥರ ಕಟ್ ಮಾಡಿದ್ದೀವಿ. ಆಮೇಲೆ ಇನ್ನೊಂದು ಎಕರೆಯಲ್ಲಿ ಈಗ ಆಗಲೇ ಕಾಯಿ ಬಿಟ್ಟಿದ್ದಾವೆ ಮತ್ತು ಹಣ್ಣು ಕೂಡ ಬಿಡ್ತಿದ್ದಾವೆ. ಸೊ ಈ ರೀತಿ ನಾವು 2 ಥರ ಮಾಡೋದ್ರಿಂದ ನಮ್ಮ 2 ಎಕರೆ ಹೊಲದಲ್ಲಿ ಒಂದು ಟೈಮು ನಾವು ಕಟ್ ಮಾಡಿದಾಗ ಇನ್ನೊಂದು ಕ್ರಾಪ್ ಬಂದಿರಬೇಕು. ಸೊ ಆ ಥರ ನಾವು ಮಾಡೋದ್ರಿಂದ ಏನು ಲಾಭ ಅಂತ ಈ ವಿಡಿಯೋದಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಏನಂದರೆ ಈ 2 ಎಕರೆಯಲ್ಲಿ ನಾವು ಗಿಡಗಳನ್ನ ಒಂದೇ ಸರಿ ಕಟ್ ಮಾಡಿದಾಗ, ಸೊ ಒಂದೇ ಸರಿ ಕಾಂಡಗಳು ಬೆಳೆದು ಒಂದೇ ಸರಿ ಹೂ ಬಿಟ್ಟು ಒಂದೇ ಸರಿ ಎಲ್ಲನೂ ಕಾಯಿ ಬಿಟ್ಟಾಗ, ಸೊ ಅದನ್ನ ಅರಿಯೋಕ್ಕಾಗಲಿ ಮತ್ತು ಅದರ ಟ್ರಾನ್ಸ್ಪೋರ್ಟೇಷನ್ ಆಗಿರ್ಬೋದು ಮತ್ತು ಅದನ್ನು ಮಾರ್ಕೆಟಲ್ಲಿ ಸೆಲ್ ಮಾಡೋದಾಗಲಿ ಸೊ ಹೆವಿ ವರ್ಕ್ ಅನಿಸುತ್ತೆ. ಮತ್ತು ಜಾಸ್ತಿ ಮ್ಯಾನ್ ಪವರು ರಿಕ್ವೈರ್ಮೆಂಟ್ ಆಗುತ್ತೆ. ಅದರಲ್ಲಿ ಭಾಳ ಜನ ಕೂಲಿಕಾರ್ ಬೇಕಾಗುತ್ತೆ ನಮಗೆ. ಸೊ ಹಾಗಾಗಿ ನಾವು ನಮ್ಮ ಮನೆಯವರೇ ಇದನ್ನ ನಿಭಾಯಿಸಬೇಕು ಅನ್ನೋ ನಿಟ್ಟಿನಲ್ಲಿ ನಾವು ಸೊ 1 ಎಕರೆ ಹೊಲನ ಒಂದು ಸರಿ ಕ್ರಾಪ್ ಬಂದಾಗ ಇನ್ನೊಂದು ಎಕರೆ ಇನ್ನೂ ರೆಡಿ ಆಗಿರಲ್ಲ. ಸೊ ಈ ರೀತಿ ಮಾಡೋದ್ರಿಂದ ಸೊ ನಾವು ಆ 1 ಎಕರೆಯಲ್ಲಿ ಹಣ್ಣುಗಳನ್ನೆಲ್ಲ ಹರಿದು ಮತ್ತು ಟ್ರಾನ್ಸ್ಪೋರ್ಟೇಷನ್ಗೆ ಎಲ್ಲ ನಾವೇ ಸ್ವತಃ ಮಾಡಿಕೊಂಡು ಮತ್ತು ನಾವೇ ಸೆಲ್ ಬರೋ ಥರ ಮಾಡಿದ್ರೆ ಮಾರ್ಕೆಟ್ಗೆ ತೊಗೊಂಡೋಗಿ ಆ ಥರ ಮಾಡೋದ್ರಿಂದ ಸೊ ನಮ್ಮ ಮ್ಯಾನ್ ಪವರು ಕಡಿಮೆ ಯೂಸ್ ಆಗುತ್ತೆ ಮತ್ತು ಎಕ್ಸ್ಟ್ರಾ ಹೊರಗಡೆಯಿಂದನೂ ಯಾರೂ ಬೇಕಾಗಲ್ಲ. ನಾವೇನಾದರೂ ಒಂದೇ ಸರಿ 2 ಎಕರೆಯಲ್ಲಿ ಕ್ರಾಪ್ನ ಸೆಟ್ ಮಾಡಿದಾಗ ಸೊ ಇದನ್ನ ಊರಕ್ಕೆ ಆಳುಗಳು ಬೇಕು, ಮತ್ತು ಇಲ್ಲಿಂದ ಸಾಗಿಸೋಕ್ಕೂ ವೆಹಿಕಲ್ಸು ಜಾಸ್ತಿ ಬೇಕಾಗುತ್ತೆ. ಮತ್ತು ಅಲ್ಲಿ ಮಾರ್ಕೆಟಲ್ಲಿ ಕೂಡ ನಾವೇನಾದರೂ ಎಕ್ಸ್ಟ್ರಾ ಸಪ್ಲೈ ಇದೆ ಅನ್ನೋ ಥರ ತೋರಿಸಿದ್ರೆ ಸೊ ಇದರ ರೇಟು ಕೂಡ ಕಡಿಮೆ ಆಗುತ್ತೆ. ಸೊ ಹಾಗಾಗಿ ನಾವು ಈ ರೀತಿ 1 ಎಕರೆಯಲ್ಲಿ ಈಗ ಕಟ್ ಮಾಡಿಕೊಂಡು ಇನ್ನೊಂದು ಎಕರೆಯಲ್ಲಿ ಹಣ್ಣಿರೋ ಥರ ಮಾಡಿದರೆ ಸೊ ನಾವು ಮನೆಯವರೇ ವಾರ ನಾವು ಹಣ್ಣು ಹರಿದು ಮಾರ್ಕೆಟ್ಗೆ ನಮ್ಮ ಓನ್ ವೆಹಿಕಲಲ್ಲಿನೇ ನಾವು ಕೊಟ್ಟು ಬರ್ಬೋದು. ಸೊ ಈ ರೀತಿ ಮಾಡೋದ್ರಿಂದ ಸೊ ಒಂದು ಟೈಮ್ ಈಗ ನಾವು ಹರಿದಾಗ ರೇಟ್ ಇರ್ಬೋದು, ಮತ್ತು ಇನ್ನೊಂದು ಹೊಲದಲ್ಲಿ ಬಂದಾಗ ಸೊ ಅದರಲ್ಲಿ ರೇಟು ಸ್ವಲ್ಪ ಕಡಿಮೆ ಇರ್ಬೋದು. ಬಟ್ ನಾವು ಎರಡನ್ನೂ ನೋಡಿದಂಗೆ ಆಗುತ್ತೆ. ಸೊ ನಾವೇನಾದರೂ ಒಂದೇ ಸರಿ ಎಲ್ಲ ಗಿಡಗಳು ಟ್ರೀಟ್ ಮಾಡಿದ್ರೆ, ಅಂದರೆ ಒಂದೇ ಸರಿ ನಾವೆಲ್ಲದನ್ನು ಒಂದೇ ಸರಿ ಕಟ್ ಮಾಡೋದಾಗಲಿ ಒಂದೇ ಸರಿ ಹಣ್ಣು ಹರಿಯೋದಾಗಲಿ ಈ ಥರ ಮಾಡೋದ್ರಿಂದ ಸೊ ಇದರಿಂದ ಹೆಚ್ಚಿನ ಪ್ರಮಾಣದ ವೆಚ್ಚ ಆಗುತ್ತೆ ನಮ್ಮ ಕಡೆಯಿಂದ, ಮತ್ತು ಮಾರ್ಕೆಟಲ್ಲಿ ಹೆಚ್ಚಿನ ಸಪ್ಲೈ ಆಗೋದ್ರಿಂದ ಸೊ ಡಿಮ್ಯಾಂಡ್ ಕಮ್ಮಿ ಆಗಿ ರೇಟ್ ಕೂಡ ಕಡಿಮೆ ಆಗುತ್ತೆ, ನಮಗೆ ಸ್ವಲ್ಪ ಲಾಭ ಕಡಿಮೆ ಆಗುತ್ತೆ. ಸೊ ಹಾಗಾಗಿ ನಾವೇನು ಮಾಡಬೇಕು ಅಂದರೆ ಸೊ ಯಾವಾಗಲೂ ಈ ಥರ ಪ್ಲ್ಯಾನ್ ಮಾಡ್ಕೋಬೇಕು. ಸೊ ನಿಮಗೆ ತೋರಿಸ್ತೀನಿ ಯಾವ್ಯಾವ ಗಿಡಗಳು 1 ಎಕರೆಯಲ್ಲಿ ಯಾವ ಥರ ಮಾಡಿದ್ದೀವಿ ಮತ್ತು ಇನ್ನೊಂದು ಎಕರೆಯಲ್ಲಿ ಯಾವ ಥರ ಇದೆ ಅಂತ ಕೊಡ್ತಿರ್ಬೋದು. ಸೊ ಇವನ್ನೆಲ್ಲ ನಾವು 3-4 ತಿಂಗಳಿಂದ ಕಟ್ ಮಾಡಿದ್ವಿ. ಸೊ ಈಗೆಲ್ಲ ಹೊಸ ಕಾಂಡಗಳು ಬೆಳೀತಿದ್ದಾವೆ. ಸೊ ಕೆಲವೊಂದು ಈಗಿನ ಚಿಕ್ಕ ಒಂದೊಂದು ಕಾಯಿ ಬಿಡ್ತಾ ಇದ್ದಾವೆ. ಸೊ ಈ ರೀತಿ ನಾವು ಇದನ್ನು ಇನ್ನೂ ಕ್ರಾಪ್ಗೆ ಬಂದಿಲ್ಲ ಇನ್ನು. ಸೊ ಇದು ಬರೋಕ್ಕಿಂತ ಮೊದಲು ಸೊ ನಮ್ಮದು ಇನ್ನೊಂದು ಎಕರೆ ಹೊಲದಲ್ಲಿ ಸೊ ಅದಾಗಲೇ ಹಣ್ಣುಗಳು ದೊಡ್ಡದಾಗಿ ಆಗಲೇ ಈಗ ನೆಕ್ಸ್ಟು ಇನ್ನೊಂದು ವಾರದಲ್ಲೇ ಸೊ ಹಣ್ಣು ಹರಿಬೋದು. ಸೊ ಈ ರೀತಿ ನಾವು ಮಾಡ್ಕೊಳ್ಳೋದ್ರಿಂದ ಸೊ ಮ್ಯಾನ್ ಪವರು ಆಳುಗಳು ಬೇಕಾಗಲ್ಲ, ಮತ್ತು ಹರಿಯೋಕ್ಕೆ ಅಷ್ಟೊಂದು ಟೈಮ್ ಕೂಡ ಬೇಕಾಗಲ್ಲ, ಹಾಗೂ ಮಾರ್ಕೆಟ್ಗೆ ಸಾಗಿಸೋಕ್ಕಾಗಲಿ ಅಲ್ಲಿ ಸೆಲ್ ಮಾಡೋಕ್ಕಾಗಲಿ ಸೊ ಹೆಚ್ಚಿನ ನಮಗೆ ಕೆಲಸ ಅನಿಸಲ್ಲ ಇದು. ಸೊ ಹಾಗಾಗಿ ಇಲ್ಲಿ ನೋಡ್ಬೋದು, ಇದೆಲ್ಲ ಈಗ ಯಾವುದು ಕ್ರಾಪ್ಗೆ ಬಂದಿಲ್ಲ ಈ 1 ಎಕರೆಯಲ್ಲಿ. ನೆಕ್ಸ್ಟು ಇನ್ನೊಂದು ಎಕರೆನ ನಾನು ತೋರಿಸ್ತೀನಿ. 1 ಎಕರೆಯಲ್ಲಿ ನೀವು ನೋಡ್ಬೋದು, ಸೊ ಇವೆಲ್ಲ ಕಾಯಿಗಳಾಗಿದ್ದಾವೆ. ಸೊ ಇದೆಲ್ಲ ಇನ್ನೊಂದು 1-2 ವಾರದಲ್ಲಿ ಸೊ ನಾವು ಇದನ್ನು ಹಣ್ಣು ಹರಿಬೋದು. ಸೊ ಈ ರೀತಿ ನಾವು ಪ್ಲಾನ್ ಮಾಡಿಕೊಂಡು ನಾವು ನಮ್ಮ ಬೆಳೆಗಳನ್ನ ಆಗಲಿ ಈ ಥರ ಹಣ್ಣಿನ ಗಿಡಗಳನ್ನಾಗಲಿ ಪ್ಲಾನ್ ಮಾಡೋದ್ರಿಂದ ಸೊ ನಮಗೆ ಹೆಚ್ಚಿನ ರೀತಿಯಲ್ಲಿ ಲಾಭ ಸಿಗುತ್ತೆ ಮತ್ತು ಕಡಿಮೆ ವೆಚ್ಚವೂ ಆಗುತ್ತೆ. ಸೊ ಇದನ್ನು ನಾವು ಮನೆಯವರೇ ಒಂದು ವಾರಕ್ಕೆ 2 ಸರಿ 3 ಸರಿ ಅಂತೆ
ಸೊ 20 ಬಾಕ್ಸ್ ಹರಿದ್ರೂ ಕೂಡ ಆರಾಮಾಗಿ ನಮಗೆ ಲಾಭ ಸಿಗುತ್ತೆ. ಮತ್ತು ಯಾವುದೇ ರೀತಿ ಹೆಚ್ಚಿನ ಆಳು ಬೇಕಾಗಲ್ಲ, ಮತ್ತು ಅದನ್ನ ಸಾಗ್ಸೋಕ್ಕೆ ಎಕ್ಸ್ಟ್ರಾ ವೆಹಿಕಲ್ಗಳು ಬೇಕಾಗಲ್ಲ. ಸೊ ಅಲ್ಲಿ ಡಿಮ್ಯಾಂಡ್ ಕೂಡ ಹೆಚ್ಚಿರುತ್ತೆ, ಯಾಕಂದರೆ ಇಲ್ಲಿ ಸಪ್ಲೈ ಕಡಿಮೆ ಇದ್ದಾಗ ಸೊ ಡಿಮ್ಯಾಂಡ್ ಕೂಡ ಹೆಚ್ಚಿರುತ್ತೆ. ಹಾಗಾದ್ರಿಂದ ಸೊ ಅದರಿಂದ ನಮಗೆ ರೇಟ್ ಕೂಡ ಚೆನ್ನಾಗಿ ಸಿಗುತ್ತೆ. ಸೊ ಈ ಒಂದು ಎಕರೆಯಲ್ಲಿ ನಾವು ಒಂದು ಎಕರೆಯಲ್ಲಿ ಈಗಾಗಲೇ ಹಣ್ಣಿಗೆ ಬಂದಿದೆ. ಸೊ ಈ ರೀತಿ ನಾವು ಬೇರೆ ಬೇರೆ ತರಕಾರಿಯಲ್ಲೂ ಕೂಡ ಇದೇ ರೀತಿ ನಾವು ಪಾಲಿಸ್ಬೋದು. ಏನಂದರೆ ಈಗ ಟೊಮೊಟೊ ಆಗಿರ್ಬೋದು, ಮೆಣಸಿನ್ಕಾಯಿ ಆಗಿರ್ಬೋದು, ಮತ್ತು ಬದನೆಕಾಯಿ, ಬೆಂಡೆಕಾಯಿ, ಈ ಥರ ಎಲ್ಲ ನಾನಾ ರೀತಿಯ ತರಕಾರಿ ಮತ್ತು ಸೊಪ್ಪುಗಳು. ಸೊ ಅವುಗಳನ್ನೆಲ್ಲ ಈ ಥರ ನಾವು ಬೆಳ್ಕೊಬೋದು. ಸೊ ಅದು ನಮಗೆ ರೇಟ್ ಇದ್ದಾಗ ರೇಟ್ನ ಕೊಡುತ್ತೆ, ಮತ್ತು ಕಡಿಮೆ ಇದ್ದಾಗ ನಮಗೆ ಅಷ್ಟೊಂದು ಲಾಸ್ ಕೂಡ ಅನಿಸಲ್ಲ. ಸೊ ಹಾಗಾಗಿ ನಾವು ಯಾವತ್ತೂ ಒಂದೇ ಟೈಮಲ್ಲಿ ಎಲ್ಲದನ್ನು ಬೆಳಿಬಾರ್ದು, ಮತ್ತು ಒಂದೇ ಬೆಳೆನ ಜಾಸ್ತಿನೂ ನಾವು ಒಂದೇ ಸರಿ ಕ್ರಾಪ್ಗೆ ಬಿಟ್ಕೋಬಾರ್ದು. ಸೊ ಆ ರೀತಿ ಬಿಟ್ಕೊಳ್ಳೋದ್ರಿಂದ ಸೊ ಹೆಚ್ಚಿನ ಮಟ್ಟಿಗೆ ನಮಗೆ ಇದು ಒಂಥರ ಲಾಟ್ರಿ ಆದಂಗೆ ಆಗುತ್ತೆ. ಯಾಕಂದರೆ ಆ ಮೂಮೆಂಟಲ್ಲಿ ನಮಗೇನಾದರೂ ರೇಟ್ ಇದ್ದರೆ ಇದು ಚೆನ್ನಾಗಿ ಬರುತ್ತೆ. ಒಂದು ವೇಳೆ ರೇಟು ಕಡಿಮೆ ಇದ್ದರೆ ಸೊ ಈಗ ನಾವು ಒಂದೇ ಸರಿ ಕ್ರಾಪ್ ಬಿಟ್ಕೊಳ್ಳೋದ್ರಿಂದ ಸೊ ಹೆಚ್ಚಿನ ಮಟ್ಟದ ಲಾಸೇ ಆಗುತ್ತೆ. ಯಾಕಂದರೆ ಆಳುಗಳು ಮತ್ತು ಅದನ್ನ ಟ್ರಾನ್ಸ್ಪೋರ್ಟೇಷನ್ನು ಮತ್ತು ಅಲ್ಲಿ ಡಿಮ್ಯಾಂಡು ಕಡಿಮೆ ಇದ್ದಾಗ ಸೊ ಕಡಿಮೆ ರೇಟಿಗೆ ಹೋಗುತ್ತೆ. ಈ ಟೊಮೊಟೊ ಆಗಲಿ, ಉಳ್ಳಾಗಡ್ಡೆ ಆಗಲಿ, ಸೊ ಇವನ್ನೆಲ್ಲ ಒಂದೊಂದು ಟೈಮಲ್ಲಿ ಸಾಕಷ್ಟು ರೈತರು ರೋಡ್ಗಳೆಲ್ಲ ಚೆಲ್ಲಿಬಿಡ್ತಾರೆ. ಸೊ ಆ ಥರ ಆಗಬಾರ್ದು, ಆ ಥರ ಮಾಡ್ಕೋಬಾರ್ದು ಅಂದರೆ ಸೊ ಅದು ನಮ್ಮ ಕೈಯಲ್ಲಿದೆ. ಸೊ ನಾವು ಈ ರೀತಿ ಪ್ಲಾನ್ ಮಾಡಿಕೊಂಡು ಯಾವುದೇ ರೀತಿ ಬೆಳೆಗಳನ್ನ ಬೆಳ್ಕೋಬೋದು. ನಂತರ ನಾವು ನಮ್ಮ ಮನೆಯವರೇ ಇವನ್ನೆಲ್ಲ ಹರಿದು ಮತ್ತು ನಮ್ಮ ಓನ್ ವೆಹಿಕಲ್ಲಿಂದೇ ನಾವು ಇದನ್ನ ಮಾರಾಟ ಮಾಡ್ತೀವಿ. ಸೊ ಹಾಗಾಗಿ ನಮಗೆ ಹೊರಗಡೆಯಿಂದ ಯಾವುದೇ ರೀತಿ ಎಕ್ಸ್ಟ್ರಾ ಖರ್ಚು ಬೀಳಲ್ಲ. ಸೊ ಮನೆಯವರೇ ಎಲ್ಲ ಇದನ್ನ ಹ್ಯಾಂಡಲ್ ಮಾಡ್ತಿದ್ದೀವಿ. ಸೊ ಹಾಗಾಗಿ ನಾವು ನಮ್ಮ ಈ ಪ್ಲಾನಿಂದ ಹೆಚ್ಚಿನ ಲಾಭನೂ ಪಡಿತೀವಿ, ಮತ್ತು ಖರ್ಚು ಕೂಡ ನಮಗೆ ಅಷ್ಟೊಂದು ಅನಿಸಲ್ಲ. ನಾವು ಮೊದಲಿಗೆ ಇದು ಸಾವಯವ ಕೃಷಿ ಅಂತ ಹೇಳಿದ್ದೀನಿ. ಸೊ ಅದರಿಂದನೂ ನಮಗೆ ಯಾವುದೇ ರೀತಿಯ ಖರ್ಚುಗಳು ಇಲ್ಲ, ಮತ್ತು ಈ ಹಣ್ಣು ಬಂದಾಗೂ ಕೂಡ ನಮಗೆ ಯಾವುದೇ ರೀತಿ ಖರ್ಚಿಲ್ಲ. ಸೊ ನಾವು ಮಿನಿಮಮ್ ಖರ್ಚಿನಲ್ಲಿದೆ ನಾವು ಹೆಚ್ಚಿನ ಲಾಭನ ಪಡಿತಿದ್ದೀವಿ. ಸೊ ಈ ರೀತಿ ನೀವು ಕೂಡ ಪ್ಲಾನ್ ಮಾಡ್ಕೋಬೋದು. ನೀವು ಕೂಡ ನಿಮ್ಮ ಬೆಳೆಗಳಿಗೆ ಅಪ್ಲೈ ಮಾಡಿ, ಮತ್ತು ಪ್ಲಾನ್ ಮಾಡಿ. ಏನೇ ಮಾಡಿದರೂ ಕೂಡ ಒಂದು ಪ್ಲಾನ್ ಇಟ್ಕೊಂಡು ಮಾಡಿ, ಮತ್ತು ಮುಂದೆ ಬರೋ ಸಿಚುವೇಶನ್ ಎದುರಿಸೋಕ್ಕೆ ನೀವು ರೆಡಿ ಆಗಿರೋ ಥರ ಸೊ ಎಲ್ಲ ಪ್ರಿಪ್ರೇಷನ್ ಈಗಲೇ ಮಾಡ್ಕೊಂಡಿರ್ಬೇಕು. ಯಾಕಂದರೆ ಇನ್ನೊಬ್ಬನ ನೋಡಿ ನಾವು ಅವಲಂಬನೆ ಆಗಿರಬಾರ್ದು, ಮತ್ತು ಇನ್ನೊಬ್ಬ ರೈತನ ನೋಡಿ ನಾವು ಅವನ್ನ ಅನುಸರಿಸ್ಕೋಬಾರ್ದು. ಯಾಕಂದರೆ ಈಗ ಅವನದು ಲಾಸ್ ಆದರೆ ನಂದು ಲಾಸ್ ಆಗುತ್ತೆ ಅನ್ನೋ ಮೈಂಡ್ ಸೆಟ್ಟಿಂದ ನಾವು ದೂರ ಬರಬೇಕು. ನಮ್ಮದು ಮಾತ್ರ ನಾವು ನೋಡ್ಕೋಬೇಕು, ಮತ್ತು ನಾವು ಮುಂದೆ ಬರೋ ಸಿಚುವೇಶನ್ಗೆ ಸೊ ಈಗಲೇ ಪ್ರಿಪೇರ್ ಆಗಿರಬೇಕು. ಸೊ ಈ ರೀತಿ ನಾವು ಬೆಳೆ ಆಗಲಿ ಯಾವುದೇ ರೀತಿಯ ಕೆಲಸದಲ್ಲಾಗಲೂ ನಾವು ಮೊದಲೇ ರೆಡಿಯಾಗಿರಬೇಕು ಎಲ್ಲದಕ್ಕೂ. ಸೊ ಹಾಗಾದಾಗ ಮಾತ್ರ ನಮಗೆ ಒಂಥರ ಯಶಸ್ಸು ಸಿಗುತ್ತೆ ಅಂತ ಈ ವಿಡಿಯೋನ ಇಲ್ಲಿಗೆ ಕೊನೆ ಮಾಡ್ತಿದ್ದೀನಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಸೊ ಲೈಕ್, ಶೇರು, ಕಮೆಂಟ್ ಮಾಡಿ, ಮತ್ತು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಸಿವಿಗೆ ಅಣೆಕಟ್ಟು ಕಟ್ಟುವ ಪ್ರತಿಗುಟ್ಟು ತಿಳಿಸುವ